ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ಇವತ್ತು ಕಿಚ್ಚ ಸುದೀಪ್ ಅವರು ಸೂರಜ್ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ ಈ ವಾರ ಬಿಗ್ ಬಾಸು ಮನೆ ಒಳಗಿರುವ ಸ್ಪರ್ಧಿಗಳನ್ನ ಎರಡು ತಂಡಗಳನ್ನಾಗಿ ಮಾಡಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕಲ್ಲಿ ಪಂದ್ಯ ಟೈ ಆಗುತ್ತೆ. ಬಿಗ್ ಬಾಸು ಇನ್ನೊಂದು ಚಾನ್ಸ್ ಕೊಡ್ತಾರೆ ಎರಡೂ ತಂಡಗಳಿಗೂ ಕೂಡ ಟೈ ಆಗಿರೋದ್ರಿಂದ ಆಡೋದಕ್ಕೆ. ಆಗ ಇಬ್ಬರು ಡಿಫೆಂಡ್ ಮಾಡ್ಕೊಬೇಕು ಅವ್ರ ಹತ್ರ ಇರೋ ಕಾಯಿನ್ಸ್ನ. ಒಬ್ಬರು ರೈಡ್ ಮಾಡಬೇಕು ಅಂತ ಇರುತ್ತೆ ಪಂದ್ಯದ ರೂಲ್ ಪ್ರಕಾರ. ಅದೇ ಪ್ರಕಾರ ಧನುಷ್ ಅವರು ರೈಡ್ ಮಾಡ್ತಾರೆ, ಸೂರಜ್ ಅವರು ಮತ್ತು ಅಭಿಷೇಕ್ ಅವರು ಡಿಫೆಂಡ್ ಮಾಡ್ಕೊತಾರೆ ಕಾಯಿನ್ನ. ಆದರೆ ನನಗೆ ಯಾಕೋ ಸೂರಜ್ ಅವರು ಬಿಟ್ಕೊಡೋದಕ್ಕೆ ಮೊದಲೇ ರೆಡಿಯಾಗಿದ್ರು ಅಂತ ಅನ್ನಿಸ್ತಾ ಇತ್ತು ಆ ಪಂದ್ಯ ನೋಡಿದಾಗ. ಯಾಕಂದರೆ ಧನುಷ್ ಅವರು ರೈಡ್ ಮಾಡೋದಕ್ಕೆ ಸೂರಜ್ ಅವರ ಕೋರ್ಟ್ಗೆ ಹೋದಾಗ ಸೂರಜ್ ಅವರು ಕೋರ್ಟಿಂದ ಆದಷ್ಟು ಒಳಗಡೆ ಇರೋದಕ್ಕೆ ಪ್ರಯತ್ನ ಪಡಬೇಕು. ಆದರೆ ಧನುಷ್ ಅವರ ಕೋರ್ಟ್ ಕಡೆಗೆ ಬಂದು ಆ ಸೆಂಟ್ರಲ್ ಲೈನ್ ಇರುತ್ತೆ, ಅಲ್ಲಿ ನಿಂತ್ಕೊತಾರೆ. ಧನುಷ್ ಅವರು ಈಸಿಯಾಗಿ ಕಾಯಿನ್ಸ್ನ ಕಿತ್ಕೊಂಡು ಹೋಗ್ತಾರೆ. ಸೂರಜ್ ಅವರು ಯಾಕೆ ಈ ರೀತಿ ಮಾಡಿದ್ರು ಅನ್ನೋದಕ್ಕೂ ಒಂದು ಕಾರಣ ಇದೆ. ಯಾಕಂದರೆ ಅವರ ಆಪೋಸಿಟ್ ಟೀಮಲ್ಲಿ ರಾಶಿಕಾ ಅವರು ಇರ್ತಾರೆ. ಸೊ ಹಾಗಾಗಿ ಸೂರಜ್ ಅವರು ಎಲ್ಲೋ ಒಂದು ಕಡೆ ಮೋಸದಾಟ ಆಡಿದ್ರ, ರಾಶಿಕಾ ಅವರು ಆಪೋಸಿಟ್ ಟೀಮಲ್ಲಿ ಇದ್ರು ಅನ್ನೋ ಒಂದೇ ಕಾರಣಕ್ಕೆ ಆ ಟೀಮ್ ಗೆಲ್ಲಿ ಅಂತ ಬಿಟ್ಕೊಟ್ರ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಕಿಚ್ಚ ಸುದೀಪ್ ಅವರು ಸೂರಜ್ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಫ್ರೆಂಡ್ಸ್, ನಿಮ್ಗೇನಿಸ್ತು ಮೊನ್ನೆ ಸೂರಜ್ ಅವರು ಈ ರೀತಿ ಆಟ ಆಡಿರೋದು ಸರಿನೋ ತಪ್ಪು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.